ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಇಲ್ಲಿ ನಿಮಗೆ ಎಸ್ ಸಿ ಮತ್ತೆ ಎಸ್ ಕೆ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಜಾಸ್ತಿ ವರ್ಡ್ಸ್ ಇರೋದು ನಿಮಗೆ ಉಳಿದಿರೋದು ಅಂದ್ರೆ ಎಸ್ ಪಿ ಮತ್ತೆ ಎಸ್ ಟಿ. ಓಕೆ ಆಯ್ತು. ಸೊ ಇದನ್ನ ಹೆಂಗ್ ಓದ್ತೀರಾ? ಎಸ್ ಪಿ ಎ ಸ್ಪ್ಯಾ. ಅದರ ಓದೋದು ಹೇಗೆ? ಇದು ಪಿ ಎ ಆಲ್ರೆಡಿ ನಿಮಗೆ ಗೊತ್ತು. ಪಿ ಎ ಆಲ್ರೆಡಿ ಗೊತ್ತು. ಪಿ ಎಗೆ ನಾವೇನ್ ಹೇಳ್ತೀವಿ? ಪ್ಯಾ. ಪ್ಯಾ. ಓಕೆ. ಪ್ಯಾಗಿಂತ ಮುಂಚೆ ನಾವು ಸಾಕೋದು. ಪ್ಯಾ, ಪ್ಯಾ, ಸ್ಪ್ಯಾ ಈ ತರ ಓದ್ಬೇಕು. ಅಥವಾ ಡೈರೆಕ್ಟ್ ಆಗಿ ಹೀಗೆ ಓದ್ಬೇಕು. ಸ್ಪ್ಯಾ, ಸ್ಪ್ಯಾ, ಸ್ಪೇ, ಸ್ಪೇ, ಸ್ಪೀ, ಸ್ಪೀ, ಸ್ಪಾ, ಸ್ಪಾ, ಸ್ಪ, ಸ್ಪ. ಓಕೆ. ಸೊ ಇದೇನಾಗುತ್ತೆ? ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇದು ಅಕ್ಷರ ವರ್ಡ್ಸ್ ನೋಡಿ. ವರ್ಡ್ಸ್ ಏನ್ ಬರುತ್ತೆ ನಿಮಗೆ? ವರ್ಡ್ಸ್ ಸ್ಪ್ಯಾ, ಸ್ಪ್ಯಾನ್, ಸ್ಪೇ, ಸ್ಪೆಲ್, ಸ್ಪೀಕ್, ಸ್ಪಿಟ್, ಸ್ಪ, ಸ್ಪಾಟ್, ಸ್ಪಾಟ್, ಸ್ಪ, ಸ್ಪನ್. ಸೊ ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಇದು ಇನ್ನೊಂದು ಕಾಗುಣಿತ. ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಅ ಎ ಇ ಅ ಸ್ಪ್ಯಾ, ಸ್ಪೇ, ಸ್ಪೀ, ಸ್ಪಾ, ಸ್ಪ. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದಾದ್ಮೇಲೆ ಎಷ್ಟೇ ಅಕ್ಷರ ಬರುತ್ತೆ. ಇಲ್ಲಿ ನಾವು ಟಿ ಹಾಕಿದ್ವಿ, ಏನಾಗುತ್ತೆ? ಸ್ಪ್ಯಾಂಟ್. ಇಲ್ಲಿ ಐ ಹಾಕಿದ್ವಿ, ಸ್ಪ್ಯಾಂಟಿ, ಸ್ಪ್ಯಾಂಟಿನ್, ಸ್ಪ್ಯಾಂಟಿಂಗ್. ಸ್ಪ್ಯಾಂಟಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ವರ್ಡ್ ಇಲ್ಲ, ಬಟ್ ಪ್ಯಾಂಟಿಂಗ್ ಅಂತ ಇದೆ. ಎಸ್ ತೆಗೀರಿ, ಪ್ಯಾಂಟಿಂಗ್ ಅಂತ ಬರುತ್ತೆ. ಓಕೆ. ಸೊ ಎಸ್ ಪಿ ಎ ಅಲ್ಲೇ ಬರುವಂತ ವರ್ಡ್ಸ್ ಬೇರೆ ಬಹಳ ಇದಾವೆ. ಸ್ಪ್ಯಾನಿಂಗ್, ಸ್ಪ್ಯಾನಿಂಗ್. ಓಕೆ, ಈ ತರ ವರ್ಡ್ಸ್. ಓಕೆ, ನೆಕ್ಸ್ಟ್ ಬಂದು ಎಸ್ ಎಂ. ಎಸ್ ಆದ್ಮೇಲೆ ಪಿ ಆಯ್ತು, ಪಿ ಆದ್ಮೇಲೆ ಪಿ, ಎಸ್ ಆದ್ಮೇಲೆ ಸಾರಿ ಪಿ, ಎಸ್ ಪಿ ಆದ್ಮೇಲೆ ಎಸ್ ಎಂ. ಎಸ್ ಎಂ ಕಾಂಬಿನೇಷನ್ಸ್ ಏನು? ಎಸ್ ಎಂ ಪ್ಲಸ್ ಎ ನೋಡಿ. ಎಂ ಎ ಆಲ್ರೆಡಿ ಗೊತ್ತಲ್ವಾ ಎಲ್ರಿಗೂ? ಎಂ ಎ ಮ್ಯಾ. ಅದಕ್ಕೆ ಫಸ್ಟ್ ಎಸ್ ಗೆ ಹಾಕಿ ಸ್ಮ್ಯಾ, ಸ್ಮ್ಯಾ. ಎಂ ಇ ಮೇ, ಎಸ್ ಹಾಕಿ ಸ್ಮೇ. ಎಂ ಐ ಮೇ, ಎಸ್ ಹಾಕಿ ಸ್ಮಿ. ಎಂ ಓ ಮಾ, ಸ್ಮಾ. ಮ, ಸ್ಮ. ಇನ್ಫ್ಯಾಕ್ಟ್ ಎಸ್ ಎಂ ಮತ್ತೆ ಎಸ್ ಎನ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಒಂದಷ್ಟು ವರ್ಡ್ಸ್ ಇದೆ, ಅಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡೋದು. ಹಾಗೆ ಇಲ್ಲಿ ನೋಡಿ ಸ್ಮ್ಯಾಕ್. ಸಿ ಕೆ ಬಂದಿದೆ, ಸಿ ಕೆ ಬಂದಾಗ ಕ ಅಂತ ಹೇಳಬೇಕು, ಅದು ಇಟ್ಸ್ ಡಯಾಗ್ರಾಮ್. ನೆಕ್ಸ್ಟ್ ಪಾಠ ಅದೇ ಇರೋದು. ಎಸ್ ಎನ್ ಎ, ಎನ್ ಎ ಏನಾಗುತ್ತೆ? ನ್ಯಾ. ಎಸ್ ಹಾಕಿದ್ರೆ ಏನಾಗುತ್ತೆ? ಸ್ನ್ಯಾ. ಸೊ ಹಾಗೆ ಸ್ನ್ಯಾ, ಸ್ನೇ, ಸ್ನಿ, ಸ್ನಾ, ಸ್ನ. ಓಕೆ. ಸೊ ಇದನ್ನ ಈ ತರನೇ ಪ್ರಾಕ್ಟೀಸ್ ಮಾಡಬೇಕು. ಕನ್ನಡದಲ್ಲಿ ಕರೆಕ್ಟ್ ಆಗಿ ಉಚ್ಚಾರಣೆ ಕೊಟ್ಟಿದ್ದೀನಿ ನಾನು, ಅದನ್ನು ನೋಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ. ನೆಕ್ಸ್ಟ್ ಇದು ಎಸ್ ಟಿ ತುಂಬಾ ಕಾಮನ್. ಎಸ್ ಟಿ ಅಲ್ಲಿ ತುಂಬಾ ವರ್ಡ್ಸ್ ಇದೆ. ಆಮೇಲೆ ಎಸ್ ಪಿ, ಎಸ್ ಪಿ ಇದರಲ್ಲಿ ತುಂಬಾ ವರ್ಡ್ಸ್ ಇದೆ. ಎಸ್ ಪಿ ಮತ್ತೆ ಎಸ್ ಟಿ ಇದರಲ್ಲಿ ತುಂಬಾ ವರ್ಡ್ಸ್ ಇದೆ. ಬೇರೆ ಯಾವ್ದ್ರಲ್ಲೂ ಅಷ್ಟೊಂದು ವರ್ಡ್ಸ್ ಜಾಸ್ತಿ ಇಲ್ಲ, ಇರೋದು ನಾನು. ಓಕೆ. ಇಲ್ಲಿ ಎಸ್ ಟಿ, ಎಸ್ ಟಿ, ಎಸ್ ಟಿ ಸೌಂಡ್ ಏನು? ಸ್ಟ್, ಸ್ಟ್, ಸ್ಟ್ ಅಂತ ಬರುತ್ತೆ. ಸ್ಟ್, ಸ್ಟ್, ಸ್ಟ್. ಎ ಸೇರಿಸಿದ್ರೆ ಏನಾಗುತ್ತೆ? ಆ. ಸೊ ಸ್ಟ್, ಆ, ಸ್ಟಾ, ಸ್ಟಾ, ಸ್ಟ್, ಎ, ಸ್ಟೇ, ಸ್ಟೇ.
ಸೊ ಇದನ್ನು ಕಾಗುಣಿತ ಪ್ರಕಾರ ಹೇಳೋದಾದ್ರೆ ಸ್ಟ್ಯಾಕ್, ಸ್ಟೇ, ಸ್ಟಿಕ್, ಸ್ಟಾಪ್, ಸ್ಟರ್. ಸ್ಟ್ಯಾಕ್, ಸ್ಟೇ, ಸ್ಟೇ, ಸ್ಟಾಪ್, ಸ್ಟರ್ ಕಾಗುಣಿತ ಹೇಳೋದಾದ್ರೆ. ಓಕೆ, ಸೊ ಇದರಲ್ಲಿ ತುಂಬಾ ವರ್ಡ್ಸ್ ಬರುತ್ತೆ. ಯಾವ್ದಾವ್ದು ಎಸ್ ಟಿ ಮತ್ತೆ ಎಸ್ ಪಿ ಅಲ್ಲಿ ತುಂಬಾ ವರ್ಡ್ಸ್ ಬರುತ್ತೆ. ದೀಸ್ ಆರ್ ಸ್ಪೆಷಲ್ ಬ್ಲೆಂಡಿಂಗ್ಸ್. ಇದಲ್ಲ, ಇನ್ನು ನಾವು ಎಸ್ ಡಬ್ಲ್ಯೂ, ಟಿ ಡಬ್ಲ್ಯೂ, ಡಿ ಡಬ್ಲ್ಯೂ ನೋಡೋಣ. ಎಸ್ ಡಬ್ಲ್ಯೂ ಇದರಲ್ಲಿ ಏನು ಜಾಸ್ತಿ ವರ್ಡ್ಸ್ ಇಲ್ಲ. ಎಸ್ ಡಬ್ಲ್ಯೂ ಮತ್ತೆ ಟಿ ಡಬ್ಲ್ಯೂ ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಸೊ ಇದು ತಲೆ ಕೆಡಿಸ್ಕೊಬೇಡಿ. ಈ ಒಂದಷ್ಟು ವರ್ಡ್ಸ್ ಇದಾವೆ ಅಷ್ಟೇ. ಎಸ್ ಡಬ್ಲ್ಯೂ, ಎಸ್ ಮತ್ತೆ ಡಬ್ಲ್ಯೂ ಬಂದಾಗ ಎಸ್ ಸೌಂಡ್, ಡಬ್ಲ್ಯೂ ಸೌಂಡ್. ಎಸ್ ಸೌಂಡ್ ಏನು, ಡಬ್ಲ್ಯೂ ಸೌಂಡ್ ಏನು, ವ. ಸೊ ಇದೇ ಬರುತ್ತೆ. ಇದನ್ನು ನಾವು ಇಲ್ಲಿ ಪಕ್ಕದಲ್ಲಿ ಬರೆಯೋದ್ರ ಬದಲು ಇಲ್ಲಿ ಕೆಳಗಡೆ ಬರಿತೀವಿ ವ, ಸ್ವ. ಇಲ್ಲಿ ಎ ಹಾಕಿದ್ರೆ ಸ್ವ. ಓಕೆ, ಐ ಹಾಕಿದ್ರೆ ಅಲ್ಲ, ಇ ಹಾಕಿದ್ರೆ ಇದು ಏನಾಗುತ್ತೆ, ಸ್ವೇ. ಓಕೆ, ಹಾಗೆ ನೋಡಿ, ಸ್ವ, ಸ್ವೇ, ಸ್ವಿ, ಸ್ವ, ಸ್ವ. ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ. ಸ್ವ, ಸ್ವಾಮ್, ಸ್ವೇ, ಸ್ವೆಲ್, ಸ್ವಿ, ಸ್ವಿಮ್, ಸ್ವ, ಸ್ವಾಬ್, ಸ್ವ, ಸ್ವಮ್, ಸ್ವ, ಸ್ವೇ, ಸ್ವಿ, ಸ್ವ, ಸ್ವ. ಹಾಗೆ ಟಿ ಡಬ್ಲ್ಯೂ ಇದೆ. ಟಿ ಡಬ್ಲ್ಯೂ ಏನು ಜಾಸ್ತಿ ವರ್ಡ್ಸ್ ಇಲ್ಲ. ಟ್ವಾಟ್, ಟ್ವೆಲ್, ಟ್ವಿಸ್ಟ್, ಟು. ಟಿ ಓ ಇದೆ. ಇದು ವಿಚಿತ್ರವಾಗಿದೆ. ಇದು ಹೆಂಗಿದೆ ಹಂಗೆ ಓದಬೇಕು. ಟಿ ಡಬ್ಲ್ಯೂ ಓ ಟು ಓ ಆಗಲ್ಲ. ಟಿ ಡಬ್ಲ್ಯೂ ಓ ಟು. ಟಿ ಡಬ್ಲ್ಯೂ ಯು ಆರ್ ಎಸ್ ಟಿ, ಟ್ವರ್ಸ್ಟ್ ಅಂತ ಆಗುತ್ತೆ. ಟ್ವರ್ಸ್ಟ್. ಓಕೆ, ಇದರಲ್ಲೂ ಜಾಸ್ತಿ ವರ್ಡ್ಸ್ ಏನಿಲ್ಲ. ಟಿ ಡಬ್ಲ್ಯೂ ನಾನು ಎಷ್ಟು ಕೊಟ್ಟಿದ್ದೀನಿ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಆಮೇಲೆ ಇದು ಅಷ್ಟೇ, ಡಿ ಎ ಡಬ್ಲ್ಯೂ, ಡ್ವಾ, ಡ್ವಾಮ್. ಡಿ ಡಬ್ಲ್ಯೂ ಎ, ಸಾರಿ, ಡಿ ಡಬ್ಲ್ಯೂ ಎ, ಡಿ ಎ ಡಬ್ಲ್ಯೂ ಅಲ್ಲ, ಡಿ ಡಬ್ಲ್ಯೂ ಎ. ಡಿ ಡಬ್ಲ್ಯೂ ಎ ಆರ್ ಎಫ್, ಡ್ವಾಫ್. ಎ ಆರ್ ಬಂದಾಗ ಕಾಮನ್ ಆಗಿ ನಾನು ಹೇಳಿದ್ದೀನಿ, ಎ ಆರ್ ಅಂತ ಬಂದಾಗ ನಿಮಗೆ ತುಂಬಾ ವರ್ಡ್ಸ್ ಆರ್ ಅಂತಾನೆ ಬರುತ್ತೆ ಹೊರತು ಆರ್ ಅಂತ ಬರೋದು ಕಡಿಮೆ. ಆರ್ ಅಂತ ಬರೋದು ಬಹಳ ಕಡಿಮೆ ಬರುತ್ತೆ, ಬರಲ್ಲ ಅಂತಲ್ಲ, ಕಡಿಮೆ. ಬಟ್ ನಿಮಗೆ ಆರ್ ಅಂತ ಬರೋದೇ ಜಾಸ್ತಿ. ಏನಂತ ಬರುತ್ತೆ, ಆರ್ ಜಾಸ್ತಿ ಬರುತ್ತೆ. ಓಕೆ, ಹಾಗೆ ಡ್ವಾರ್ಫ್. ನೆಕ್ಸ್ಟ್ ಡ್ವೆ, ಡ್ವೆ, ಡ್ವೆ ಇದು ಜಾಸ್ತಿ ಬರೋಲ್ಲ. ಡ್ವೆಲ್. ಡಿ ಡಬ್ಲ್ಯೂ ಓ ಅಂತ ವರ್ಡ್ ಬರೋದೇ ಇಲ್ಲ. ಡಿ ಡಬ್ಲ್ಯೂ ಐ ಬರೋದು ಬಹಳ ಕಡಿಮೆ. ಡ್ವಿಂಡಲ್. ಸೊ ಈ ಕಾಂಬಿನೇಷನ್ ಅಲ್ಲಿ ನೀವು ಇಷ್ಟು ವರ್ಡ್ಸ್ ಮಾತ್ರ ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಹೆಚ್ಚು ಜಾಸ್ತಿ ವರ್ಡ್ಸ್ ಏನು ಕಾಮನ್ ಆಗಿ ಬರಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಓಕೆ.